ಅಲ್ಲ ದರಾಸರಿ ಸಾಹಿತ್ಯಕರ ಬೆಳ್ಳುಳ್ಳಿ ಇದಕ್ಕೆ ಹೇಳ್ತಿದ್ರು ಅಚ್ಚ ದಿನ ದೂರ ಐತೆ ಏನ ಈ ದಿನದಾಗ ಹಚ್ತಿದ್ರು ಹೊಸ ಮಳೆ ಚಲೋ ಆದವು ಮಳೆ ಒಳ್ಳೆ ಏಸ್ ಮಳೆ ಆಗ್ಯಾವು ದೊಡ್ಡ ದೊಡ್ಡ ಮಳೆ ಟೈನು ಬಾಕಿ ಇರೋದು ಮತ್ತು ಬೆಳ್ಳುಳ್ಳಿ ಬಿಡ್ಸಾಕ ಅದಕ್ಕೆ ಹೇಳ್ತಿದ್ರು ಯಾಕೆ ಹೇಳೇ ಇಲ್ಲ ನೋಡು ಈ ವರ್ಷ ಏನು ಹೇಳ್ತಾರೆ ಏನು ಮಾಡ್ತಾರೆ ನನಗಂತೂ ಖರ್ಚಿಗೆ ನಾ ಕಾಸು ಹಾಕಿದ್ವು ಪಾಪ ಎಲ್ಲದಕ್ಕೂ ಮನ್ಯಾಗ ಹೋಗತ್ಲೆ ಚಾ ತಿಂಡಿ ಅಂತಂದು ಎಷ್ಟು ಕಾಳಜಿ ಮಾಡ್ತಿದ್ರು ಚಿಗಬರಾಟ ಭಾಳ ಕಾಳಜಿ ಮಾಡಿ ಎಷ್ಟು ಇದು ಮಾಡ್ತಿದ್ರು ಕೇಳ್ಬೇಕು ಮತ್ತು ಇನ್ನು ಯಾವಾಗ ಸುಲಿತಾರ ಏನು ಯಾವ ಬೇಯ್ ಇಲ್ಲದನ್ ಬರುವ ಅಡುಗೆ ಮನೆಗೆ ಅದನ್ ಬಾ ಬಂದೆ ಇವ ಏನು ಮಾಡಕತ್ತಿದ್ದೆ ಅಡಿಗೆ ಆತೇನೆ ಹ್ಞೂ ಅಡಿಗೆ ಆತು ನೋಡು ನಿಮ್ಮ ಸಣವರೇ ಸೈತಕ್ಕ ಯಾಕೆ ಬೆಳ್ಳುಳ್ಳಿ ಬಿಡ್ಸಾಕ ಹೇಳ್ತಿದ್ಲು ಈ ವರ್ಷ ಹೇಳೇ ಇಲ್ಲ ನೋಡು ವರಮಹಾಲಕ್ಷ್ಮಿ ಪೂಜಾಕ್ಕೆ ಸೀರೆ ಅದು ತೊಗೊಂಬರೋದೈತಿ ಮಾಡೋದೈತಿ ಪಾಪ ಒಂದು ತಟ್ಟದು ಹೇಳಿದ್ರು ಅಂದ್ರೆ ನಾ ಕಾಸು ಹಾಕಿದ್ವು ಪಾಪ ನಿಮ್ಮ ಅಪ್ಪ ಒಬ್ಬನ ದುಡಿಯಾನ ಎಲ್ಲದಕ್ಕೆ ಅವನ್ನ ಕೇಳ್ಕೊತ ನಿಂದ್ರದ ಹಂಗಿಲ್ಲ ತಡಿ ಇನ್ನೂ ಸುಗ್ಗಿ ಚಲುವಾಗಿಲ್ಲಲ್ವ ಸುಗ್ಗಿ ಚಲುವಾತಂದ್ರೆ ಹೊಲದಾಗ ಕೆಲಸ ಇರ್ತಾವ್ರ ಗಡು ದೌಡ ಬದಕ್ಕೆ ಮಾಡ್ಕೊಂಡು ಹೋಗಿ ಬರಕರ್ತೈತಿ ಹೊಲಕ್ಕೆ ಯಾಕೆ ಈ ಸರಿ ಹೇಳೇ ಇಲ್ಲ ನೋಡಿ ಇನ್ನೂ ಚಲೋ ಮಾಡ್ಯಾರ ಏನು ಮನ್ಯಾಗ ಅವ್ರ ಹೊಡ್ಕೊಂಡಾರ ಗೊತ್ತಿಲ್ಲ ಅಂದ್ರೆ ಸಣ್ಣವರು ನಿನಗೆ ಹೇಳ್ತಿದ್ರಲ್ಬೇ ನಿನಗಾತು ಆಮೇಲೆ ಇವರು ಪ್ರಮೀಳಾ ಆಂಟಿಗೆಲ್ಲ ತಕ್ಕಾಗ ಅವ್ರಿಗೆಲ್ಲರಿಗೂ ಹೇಳ್ತಿದ್ರು ನೀವು ಹೋಗಿದ್ರಲ್ಬೇ ಹ್ಞೂ ಮಧ್ಯಾಹ್ನ ಸರಿ ನಮ್ಗೆ ಹೇಳೋರು ಯಾಕೆ ಈ ವರ್ಷ ಹೇಳಿಲ್ಲ ನಿಂದ್ರೆ ನೋಡಿ ಕೇಳೋಣ ಇಲ್ಲಕ್ರ ಗೊತ್ತಾಕತ್ ಬಿಡ ಏನು ಸಂಜೆ ಮುಂಜಾನೆ ಎದ್ರಿಗೆ ಸಿಕ್ಕಾಸಿಕ್ತಾವಿ ಮಾತಾಡೋದಕ್ಕೆ ಇದಕ್ಕೆ ಕೇಳ್ಬೇಕು ಹೊಡೆದಾರ ಏನು ಮಾಡ್ಯಾರ ಮತ್ತು ಕರೆದ್ರೆ ಹೋಗ್ಬರಕ್ಕೆ ಬರ್ತೈತಿ ಏನೋ ವರಮಹಾಲಕ್ಷ್ಮಿ ಪೂಜೆನ 8 ದಿವಸ ಹಿಂದಕ್ಕೆ ಹಾಕ್ಯಾರಂತಲ್ಲ ಹ್ಞೂ ಬೇ ಅಂದ್ರೆ ಹೌದು ಇದು ಕಾಲೇಜ್ನಾಗ ನನಗೂ ಅಂದ್ರೆ ನನ್ನ ಫ್ರೆಂಡ್ಸ್ ಅವರು ಏನು ಮಾಡ್ಯಾರಂತ ಬೇ ಮೊನ್ನೆ ಶುಕ್ರವಾರ ಅಂದರೆ ಮುಂದಿನ ಈ ಸರಿ ಅದೇನೋ ಮುಹೂರ್ತ ಚಲೋ ಬಂದಿಲ್ಲ ಅಂತ ಮುಂದಾರೆ ಶುಕ್ರವಾರ ಭಾಳ ಚಲೋ ಐತಂತ ಮುಹೂರ್ತ ಏನೋ ಬೆಳಗ್ಗೆ 5 ಗಂಟೆ ಒಳಗೆ ಪೂಜೆ ಮಾಡ್ಬೇಕಂತ ಬೇ ಭಾಳ ಚಲೋ ಐತಂತ ಒಟ್ಟು ಮುಹೂರ್ತ 5 ಗಂಟೆಗೆ ಭಾಳ ಚಂದ ಬಂದತಂತ ಅವಾಗ ಮಾಡ್ಬೇಕು ಅಂತಂದು ಮಾತಾಡ್ಕೊಳಕತ್ತಿದ್ರೆ ಅವಾಗ ಗೊತ್ತಾದ್ಬೇ ನನಗೆ ನಾನೇ ಎಲ್ಲಿ ಇದಾವಾರ ಐತೆ ಅಂದ್ಕೊಂಡೆ ನಾನು ಹೌದೇನೋ ಚಲೋ ಹಾಕ್ಬಿಡು ಮತ್ತು ಮುಂದಾರ ಅಂದ್ರೆ ಹೆಂಗಾರ ರೊಕ್ಕಾಣಿ ಮಾಡಿಕೊಂಡು ಸೀರೆ ಗೀರೆ ತೊಗೊಂಡು ಉಡಕಿ ಸಾಮಾನು ತೊಗೊಂಬರಕ್ಕೆ ಬರ್ತೈತಿ ನನಗಂತೂ ಕಾಲೇಜಿಗೆ ಹಾಕೊಂಬರಕ್ಕೆ ಹಾಕೊಂಡು ಹೋಗಕ್ಕೆ ಬರೋಕೆ ಒಳ್ಳಂಬೆಳ ಒಂದೇ 3 ಡ್ರೆಸ್ ಅದಾವೆ ಒಂದು ಜೊತೆ ಡ್ರೆಸ್ ಕೊಡಿಸ್ಬೇ ನೀನು ಸೀರೆ ತೊಗೊಂಬರಕ್ಕೆ ಹೋದಾಗ ಅಪ್ಪಗೆ ಹೇಳಿ ನೋಡ ನಿಂದ್ರು ನಿಮ್ಮ ಅಪ್ಪನ ಏನಂತಾರೆ ಏನು ಸುಗ್ಗಿ ಚಲುವಾಗಿಲ್ಲಲ್ಲ ಹೊಲದಾಗ ಕೆಲಸ ಇಲ್ಲ ಏನು ಕರ್ಜಿಗೆ ರೊಕ್ಕಲ್ಲ ಮೊನ್ನೆ ನೋಡು ಹಬ್ಬದಾಗ ಉಂಡೆ ಕಟ್ಟಕ್ಕೆ ಅದಕ್ಕೆ ರಗಡು ರೊಕ್ಕ ಹೋಗ್ಯಾವು ಅಲ್ಲಿ ಇಸ್ಕೊಂಡು ಕೊಟ್ಟಾನಿ ಅಂತಂದು ಹೇಳಾಕತ್ತಿತ್ತು ನಿಮ್ಮಪ್ಪ ಕೇಳಕ್ಕೆ ನನಗೂ ಮುಜುಗರನವ ನಿಮ್ಮಪ್ಪನ ರೊಕ್ಕ ಹಿಲ್ದೊತ್ನಾಗ ಏನಕ್ಕಿದೆ ಸಡಗ್ರ ಅಂತಂದು ಬೈದಿದ್ದಾನ ಅಂತಂದು ನೋಡ ನಿಂದ್ರೆ ನಿಮ್ಮ ಚಿಗವನ್ನ ಕೇಳ್ತಾನಂತ ಬೇಕಂದ್ರೆ ಸುಗ್ಗಿ ಚಲೋ ಆದಮೇಲೆ ನಿಮ್ಮ ಹೊಲ್ದಾಗ ಬಂದು ವರೆ ಮಾಡಿಕೊಡ್ತಾನವ ಮತ್ತು ಇದ್ರ ಕೊಡು ಅಂತಂದು ಹೌದೇನು ಬೇವ ಮತ್ತು ಬ್ಯಾಡ್ ಬಿಡ್ಬೇ ಪಾಪ ಅಪ್ಪಂದು ಅಷ್ಟು ಕಷ್ಟ ಐತಿ ಅಂದ್ರೆ ಬ್ಯಾಡ್ ಬಿಡ್ಬೇವ ನನಗೆ ಡ್ರೆಸ್ ರೊಕ್ಕ ಯಾವಾಗ ಅಪ್ಪನ ಹತ್ರ ಇದ್ದಾಗ ಕೊಡಿಸುವಂತೆ ಅನ್ಬೇಕಂದ್ರೆ ನಾನು ಕಾಲೇಜಿಗೆ ಹೋಗ್ಬೇಕಂತ ತಗೊಳ್ಬೇವ ಪಾಪ ನನ್ನ ಮಗಳು ಯಾವಾಗ ಕೇಳಿಲ್ಲದು ಬಾಯ್ ಬಿಟ್ಟು ಕಾಲೇಜ್ನಾಗ ಮತ್ತು ಭಾಳ ಜನ ಚಲೋ ಡ್ರೆಸ್ ಹಾಕೊಂಡು ಹೋಗ್ತಾರ ಅಂತಂದು ಕೇಳೈತಿ ನೋಡು ನನಗೆ ಹೊತ್ನಾಗ ರೊಕ್ಕಲ್ದಂಗೆ ಆಗೈತಿ ಪಾಪ ಯಾವಾಗ ಕೇಳಿಲ್ಲದೆ ಕೇಳೈತಿ ನನ್ನ ಮಗಳು ಚಿಗವ ನೀನು ಬಂದೇನ ಅವ್ವ ನಿನ್ನ ಬಗ್ಗೆನ ಮಾತಾಡಕತ್ತಿದ್ದಿ ಚಿಗವ ಅವು ಅವಳಾಗೈತೆ ಹೋಗು ಅಡುಗೆ ಕೊನೆಯಾಗೈತೆ ನೋಡು ಹೌದೇನೋ ಕಾಲೇಜಿಗೆ ಹೊಂಟಿದ್ದೇನೆ ಚಿಗವ ಕಾಲೇಜಿಗೆ ಹೊಂಟಿದ್ದೇನೆ ಹೋಗ್ಬರ್ತಂತ ಚಿಗವ ಅವಾಗ ಹೇಳುವ ಅಯ್ಯೋ ಯೂಸ್ ಆಯ್ತಕ್ಕ ನೀ ಬಂದೇನ ಬಾರವ ಕುಂದ್ರ ಬಾ ಬಿಸಿ ರೊಟ್ಟಿ ಹಾಕೀನಿ ಬುತ್ತಿ ಮಾಡೀನಿ ಮೊಸರಿನ ಬುತ್ತಿ ಬಾರ ಏನು ಮತ್ತು ತಾಯಿ ಮಗಳು ಜೋರು ಮಾತುಕತೆ ನಡೆಸಿದ್ರಿ ಹಾಗಾಗಿ ನಿಂತ್ಕೊಂಡಿದ್ದೆ ನಾನು ನಿಮ್ಮಿಬ್ಬರದ್ದು ಮಾತ್ರ ಮುಗಿಲಿ ಅಂತಂದು ಏನು ಜೋರು ಮಾತನಾಡಿಸಿದ್ರಿ ಬಿಡವ ತಾಯಿ ಮಗಳು ಏನು ಮಾತನಾಡ್ಸನ್ವ ಏನಿಲ್ಲ ಪಾಪ ಅಲ್ಲ ಏನೋ ಕೇಳೋಣ ಅಂತ ಅಂದ್ಕೊಂಡೆ ಇದು ಬೆಳ್ಳುಳ್ಳಿ ಹೊಡ್ಯಕ್ಕೆ ಹೇಳೇ ಇಲ್ಲಲ್ಲ ನೀವು ಈ ಸರಿ ಹೊಡೆದಿರಿ ಹೆಂಗೆ ಸೈತಕ್ಕ ನೀವು ಹೌದು ಅದಕ್ಕೆ ಹೇಳೋಣ ಅಂತ ಬಂದೆ ನಾನು ಬೆಳ್ಳುಳ್ಳಿ ಹೊಡ್ಯಕ್ಕೆ ಬರ್ರಿವ ನಾಳಿಂದ ಮತ್ತೆ ಲಗು ಮನ್ಯಾಗ ವರೆ ಮಾಡ್ಕೊಂಡು ಇನ್ನೇನು ಸುಗ್ಗಿ ಚಲೋ ಆಕತಿ ಮತ್ತು ಬೆಳ್ಳುಳ್ಳಿ ಏನು ಹಚ್ಚೋದೈತಿ ಮಾಡೋದೈತಿ ಒಂದಿಟ್ಟು ಹೊಡಸ ಅಂತಂದು ಹೇಳ್ತೇನೆ ನಮ್ಮ ಮನೆಯಿದೆ ಮತ್ತು ನಿಮ್ಗೆ ಹೇಳಿದ್ರೆ ಅದರ ಸರಿ ನೀವು ಬರ್ತಿರಲ್ಲ ನಿಮ್ಗೆ ಹೇಳಿದ್ರೆ ಅಂತಂದು ಬಂದು ನೋಡಿ ನಾನು ಹೌದೇನೋ ಚಲೋ ಆಯ್ತು ಬಿಡವ ನಾನು ಬೆಳ್ಳುಳ್ಳಿ ಹೊಡಕ್ಕೆ ಹೇಳ್ತೀರ ಇಲ್ಲ ಅಂತ ಅನ್ಕೊಂಡು ಆಕೆ ನೋಡು ಸುಮ್ಮ ಯಾವಾಗಲೂ ಕೇಳಿಲ್ದಕ್ಕೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಬರಕ್ಕೆ ಹೋದಾಗ ನನಗೊಂದು ಡ್ರೆಸ್ ಕೊಡಿಸ್ಬೇ ಒಳಂಬಳ ಅವನ ಹಾಕೊಂಡ ನೀ ಡ್ರೆಸ್ಗಳ ಅಂತಂದು ಅನ್ನಕತ್ತಿದ್ಲು ನೋಡಂತಡಿವ ನಿಮ್ಮ ಚಿಗವನು ಕೇಳ್ತಾನಂತ ಬೇಕಂದ್ರೆ ಇಸ್ಕೊಂಡು ಸುಗ್ಗಿ ಚಲೋ ಆದ್ಮೇಲೆ ಬೇಕಂದ್ರೆ ಹೊಲದಾಗ ಹೋಗಿ ವಾರೆ ಮಾಡಿ ಬರಕ್ಕೆ ಬರ್ತೈತಿ ಅಂತಂದು ಅನ್ಕೊಳಕತ್ತಿದ್ದೆ ಚಲೋ ಆಯ್ತು ಬಿಡವ ಹೌದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಗೀರೆ ತೊಗೊಂಬರಕ್ಕೆ ಹೋಗ್ತೀರಾ ಇಲ್ಲ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಬರೋದು ಐತಿನ ನೋಡ ನಿಂದ್ರೆ ಮತ್ತು 2-3 ದಿವಸ ಹಿಡಿತೈತಿದು ಇದು ಏನದು ಬೆಳ್ಳುಳ್ಳಿ ಹೊಡ್ಯಕ್ಕೆ ಹಚ್ಚಿದ್ವಿ ಅಂದ್ರೆ 2-3 ದಿವಸ ಅಂತೂ ಬೇಕಾಗಬೇಕು ಹೊಡ್ಯಕ್ಕೆ ಆಮೇಲೆ ಒಂದು ದಿವಸ ಹೋಗಿ ತೊಗೊಂಬಂದ್ರಾತು ಮಂಗಳವಾರ ಹೋಗಿ ಬಂದ್ರಾತು ಬುಧವಾರ ಗುರುವಾರ ಏನು ಶುಕ್ರವಾರಕ್ಕೆಲ್ಲ ಪೂಜೆ ನಡಿತೈತಿ ಹೌದಲ್ಲ
ಹಂಗೆ ಮಾಡಿದ್ರೆ ತೊಗೊಳಕ್ಕೆ ಇದು ಏನೋ ಪೂಜೆ ಮುಹೂರ್ತ ಬೆಳಗ್ಗೆ 5 ಗಂಟೆ ಒಳಗೆ ಅಂತ 5 ಗಂಟೆ ಒಳಗೆ ಪೂಜೆ ಮಾಡ್ಬೇಕು ಅಂತಂದೇನೋ ಅಂದ್ರಂತೆ ಹೇಳಾಕತ್ತಿದ್ಲಿ ಈಗ ಸುಮ್ಮ ಅವ್ರ ಕಾಲೇಜ್ನಾಗ ಮಾತಾಡ್ಕೊಳಕತ್ತಿದ್ರಂತೆ ಬೇವ ಹಿಂಗೆ 5 ಗಂಟೆ ಒಳಗೆ ಪೂಜೆ ಮಾಡ್ಕೋಬೇಕಂತವೇ ಅಂತಂದು ಹೌದೇನೋ ಇನ್ನೂ ಚಲೋ ಆಗ್ಬಿಡ ಮತ್ತು ಲಘುನ ಎದ್ದು ಮಾಡೋಕೆ ಬರ್ತೈತಿ 5 ಗಂಟೆ ಒಳಗೆ ಅದೇನು ಮಾಡೋದು ಪೂಜೆ ಅನ್ನೋದು ಲಘು ಮಾಡೋಕೆ ಬರ್ತೈತಿ ಒಬ್ಬರೊಂದು ಮಾಡ್ಕೊಂಡು ಅಂದ್ರೆ ನಾವು ಮಾಡ್ಕೊಳಕ್ಕೆ ಬರ್ತೈತಿ ನೀನು ನಿನ್ನ ಮಗಳನ್ನ ಲಘು ಎಬ್ಬಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳ ನೀನು ಅಡುಗೆ ಮನ್ಯಾಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡು ಮತ್ತು ನಾಳಿಂದ ಬರೀವಾ ಏನು ಮತ್ತು ಹೇಳಿಲ್ಲ ಅಂತ ಅನ್ಕೋಬೇಡ ನಾಳಿಂದ ಬರೀಕಿಗೆ ಹೇಳಿ ಬರ್ತೇನೆ ಪ್ರಮಾಣಾಗಿ ಹೇಳಿ ಇಲ್ಲ ತಗ ಹೇಳೋಕಾನಂತ ಕುಂದ್ರು ಚಹಾ ಕುಡಿದು ಬಂತು ನೀನೇ ಒಬ್ರು ನಮ್ಮ ಮನೆಗೆ ಇಲ್ವಾ ಇನ್ನು ವಾರೇ ಜಗ್ಗದವು ಮನ್ಯಾಗ ನಾನು ಹಾಕ್ಲಿಕ್ಕೆ ತಟಗೆ ಮೇವು ಹಾಕ್ಬೇಕು ಆಕೆ ಜ್ಯೋತಿ ಅಡುಗೆ ಮಾಡಾಕತ್ತಿದ್ಲು ಇವನು ಮಂಜು ಹೋದ ಇವರು ನಮ್ಮ ಮನೆಯವರು ಹೋದ್ರೆ ಹಾಗಾಗಿ ಹೇಳೋಗೋಣ ಅಂತಂದು ಬಂದು ನೋಡು ನಕ್ಕ ನಾಳಿಂದ ಹಂಗಾರ ಬರ್ತಾವೆ ತಗೋ ಹ್ಞೂ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾವು ಚೆನ್ನಾಗಿದ್ದೀವಿ ನೋಡಿ ನಾನು ನಿಮ್ಮ ಸವಿತಾ ಮಾತಾಡ್ತಿರೋದು ಜ್ಯೋತಿಯರತ್ತೆ ಕತೆಗಳಿಗೆ ಆದಷ್ಟು ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಕತೆಗಳು ಇಷ್ಟ ಆದರೆ ಲೈಕ್ ಕೊಡಿರಿ ನಮ್ಮ ಕತೆಗಳು ಹೆಂಗೆ ಅನ್ಸಕತ್ತವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ ಇನ್ನೂ ಯಾವ್ಯಾವ ಥರದ್ದು ಕತೆಗಳು ಮಾಡೋಣ್ರಿ ಅತಿ ಸೊಸೆದು ಸ್ಟೋರಿ ಯಾವ ಥರ ಮಾಡ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಕತೆಗಳು ಹೆಂಗೆ ಬರತ್ತವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ ಸ್ವಲ್ಪ ವಾಯ್ಸ್ ಕಮ್ಮಿ ಆಕತಿ ಯಾಕಂದ್ರೆ ಮನೆಯಾಗ ಮಕ್ಕಳು ಇರ್ತಾರೆ ದೊಡ್ಡವರು ಇರ್ತಾರೆ ಜೋರಾಗಿ ಮಾತಾಡೋಕೆ ಆಗಿಲ್ಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಸುಧಾರಿಸ್ಕೊಂಡು ಕತೆಗಳನ್ನ ಸಪೋರ್ಟ್ ಮಾಡಿರಿ ಅಂತ ಕೇಳಾಕತ್ತೀನಿ ರೀ ಇವತ್ತಿನ ಕತೆ ಹೆಂಗೆ ಅನಿಸೋಣ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ ಆತು ನೋಡು ಇನ್ನೊಂದು ಐತಿರಲ್ಲ ಅಷ್ಟು ರೊಟ್ಟಿ ಇದನ್ನೊಂದು ಬೇಸ್ ತೆಗೆದುಬಿಟ್ಟೆ ಅಂದ್ರೆ ಆತು ಇವ ಮಂಜ ರೊಟ್ಟಿ ತಿನ್ನಂಗಿಲ್ಲ ಅಂತಂದು ಹಠ ಮಾಡ್ಕೊಂತೀಗಿ ಅಂತಂದು ಒಂದು 4 ಚಪಾತಿ ಮಾಡೀನಿ ತಿನ್ನರ್ಲಕ್ಕ ಮಸಪ್ ಸಾರು ಮಾಡೀನಿ ಅದನ್ನ ಒಂದು ತಟ್ಟಿಗೆ ಅನ್ನಕ್ಕೆ ಚಪಾತಿಗೆ ತಗೋ ರೊಟ್ಟಿಗೆ ತಿನ್ನಕ್ಕೆ ಬರ್ತೈತಿ ಪುಡಿ ಚಟ್ನಿ ಅದೈತಿ ಮೊಸರು ಗಟ್ಟಿ ಮೊಸರು ಎಂಥ ಚಲೋ ಬಂದೈತಿ ನಿನ್ನೆ ಹೆಪ್ಪಾಕಿದ್ನೆ ಅಂತ ಚಲೋ ಬಂದೈತಿ ಮೊಸರು ಹೆಂಗಾರ ಅದನ್ನ ತಿನ್ನಕ್ಕೆ ಬರ್ತೈತಿ ಮತ್ತು ಸಂಜೆ ಮುಂದೆ ಅಡುಗೆ ಮಾಡೋದಿದ್ದದ್ದು ಐತಿ ಗಂಡ್ಮಕ್ಳು ಮನೆಯಾಗಿದ್ದಾಗ ಈಗ ಸಾಕು ಮಾವರು ಹಿಂಗದ್ರೂ ಹೊಲಕ್ಕೆ ತೊಗೊಂಡು ಹೋಗ್ಯಾರ ಏನು ಅತ್ತೆಯರು ಹೊಲಕ್ಕೆ ಹೋಗಾರ ಏನು ಮಾಡ್ತಾರೆ ಗೊತ್ತಿಲ್ಲ ಇವತ್ತು ನೋಡೋಣ ಹೆಂಗಾಗತ್ತೆ ಹಂಗೆ ಮಾಡಿದ್ರೆ ಆತು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳತ್ತೀನಿ ಸ್ನೇಹಿತರೆ ನಾನು ನಿಮ್ಮ ಜ್ಯೋತಿ ಮಾತಾಡ್ತಿರೋದು ಕತೆಗಳಿಗೆ ಆದಷ್ಟು ಸಪೋರ್ಟ್ ಕೊಡ್ರಿ ಸ್ನೇಹಿತರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಕತೆಗಳ ಮೇಲೆ ಬೇಕು ಅಂತ ಕೇಳಾಕತ್ತೀನಿ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸ್ನೇಹಿತರೆ ನಾನು ಇದನ್ನು ಸ್ಟಾರ್ಟ್ ಮಾಡಿ ಚಾನಲ್ನ 1 ವರ್ಷದ ಮೇಲೆ ಆಯಿತು ನಾನು ಯೂಟ್ಯೂಬ್ ಮಾಡಾಕತ್ತಿ 4 ವರ್ಷ ಆಯಿತು ಸ್ನೇಹಿತರೆ ಈ ಸ್ವಲ್ಪ ಇವಾಗ ಇಂಪ್ರೂವ್ ಆಗಕತ್ತೈತಿ ಅಂದ್ಕೊಳತ್ತೀನಿ ಕತೆಗಳಿಗೆ ಆದಷ್ಟು ಸಪೋರ್ಟ್ ಕೊಡ್ರಿ ಇವತ್ತು ಸ್ನೇಹ ಅನ್ನೋರು ಅವರು ಹುಟ್ಟಿದ ಹಬ್ಬ ಆಚರಿಸೋಕಳತ್ತಾರ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹ ಅವರೇ ನಿಮಗೆ ದೇವರು ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳಕತ್ತೀನಿ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಸ್ನೇಹಿತರೆ ಕತೆಗಳು ಹೆಂಗೆ ಬರಕತ್ತವು ಅನ್ನೋದನ್ನು ತಿಳಿಸ್ರಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ನಿಮ್ಮದು ಯಾರ್ಯಾರು ವಿಷಸ್ ತಿಳಿಸೋದಿರ್ತೈತಿ ಅವರು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಕತೆಗೊಳಗೆ ತೊಗೊತೀನಿ ನಿಮ್ಮ ಹೆಸರನ್ನ ಅತ್ತೆಯರು ಹೊರಗಿರ್ಬೇಕು ನಾನು ದೌಡ್ ಮಾಡಿ ತೆಗೆದುಬಿಡ್ತೇನೆ ಪಾಪ ಅವರು ದಿನ ಒಂದಕ್ಕೆ ರೊಟ್ಟಿನ ಹಾಕಿರ್ತಾರೆ ಏನಾಯ್ತು ಒಂದು ದಿವ್ಸ ಮಾಡಿದ್ರೆ ಏನು ಮಾಡತ್ತಾರ ಏನು ಅವರು ಬಿಸಿ ರೊಟ್ಟಿನಾರ ಹಚ್ಕೊಡ್ಬೇಕು ಉಂಟಾರ ತಗ ಜ್ಯೋತಿ ಜ್ಯೋತಿ ಅತ್ತೆಯರ ಹೋಗ್ತಾರೆ ನೋಡಿ ಇಲ್ರಿ ಅಡುಗೆ ಮನೆಯಾಗ ಅದನ್ರಿ ಅತ್ತೆಯರ ಬರ್ರಿ ಅಡುಗೆ ಮಾಡಕ್ಕೆ ಕುಂತ್ಬಿಟ್ಟು ಎಲ್ಲೆಲ್ಲ ಚಪಾತಿನ ಮಾಡಿ ಏನು ಯಾಕೆ ನಾ ಮಾಡ್ತಿದ್ದೆ ಇಲ್ರಿ ಅತ್ತೀರ ನೀವು ಇದಕ್ಕೆ ಹೋಗಿದ್ರಲ್ರಿ ಸಂಘಕ್ಕೆ ಮತ್ತು ಇನ್ನೂ ದುಡ್ಡು ತುಂಬಿ ಬರೋದು ತಡಾಕತ್ತೆ ಏನೋ ಅಂತಂದು ಮತ್ತು ನಾನು ಮಾಡ್ಕೊಂತ ಕುಂತೆ ಇವು ನೋಡಿದ್ರೆ ಮಂಜ ರೊಟ್ಟಿ ತಿನ್ನಾಕ ದಿನ ಹೋಯ್ಕೊಂತಾನ್ರಿ ಆತು ಇನ್ನು ಲಾಸ್ಟ್ ಇನ್ನೊಂದು ಐತ್ರಿ ಉದ್ದಿದ್ದು ಇನ್ನೊಂದು ಇನ್ನೇನು ಅದನ್ನೊಂದು ಬೇಸ್ ತೆಗದೆ ಅಂದ್ರೆ ಆತು ಒಂದು 4 ಚಪಾತಿ ಮಾಡೇನ್ರಿ ಸುಮ್ಮನೆ ತಿನ್ನಾಕ ಇದು ಮಾಡ್ತಾನೆ ಕಾಡಿಸ್ತಾನೆ ರೀ ಹಾಗಾಗಿ ಒಂದು 4 ಚಪಾತಿ ಮಾಡೀನಿ ತಿನ್ವರ್ಲಕ್ಕಾತಾಗ ಸಾರು ಸೊಪ್ಪು ಇತ್ತಲ್ರಿ ಊಟನೂ ಸೊಪ್ಪು ಸೋಸ್ಕೊಂಡು ಸೊಪ್ಪು ಸಾರ್ನಂಗೆ ಮಾಡೇನಿ ನೋಡ್ರಿ ಅತ್ತೀರ ಗಟ್ಟಿಯಾಗಿ ಹೆಂಗೈತಿ ಚಲೋ ಆಗೈತಿ ಇಲ್ಲ ಚಲೋ ಆಗೈತಗ ಇಷ್ಟ ಇರ್ಬೇಕು ಅವನಿಗೆ ಐತಿ ತೀರ ತಳ್ಳಗಾದ್ರೆ ಸಾರದಂಗೆ ಆಕತಿ ಸ್ವಲ್ಪ ಗಟ್ಟಿ ಸೊಪ್ಪಿದ್ದಂಗೆ ಐತಿ ಚಲೋ ಆಗೈತಗ ಮತ್ತು ಸಂಜೆಗೆ ಏನಾರು ಮಾಡುವಂತೆ ಅಂತ ಹ್ಞೂ ರೀ ಅತ್ತೀರ ಅದಕ್ಕೆ ಮತ್ತು ಸ್ವಲ್ಪ ಗಟ್ಟಿನಂಗೆ ಮಾಡೀನಿ ಈಗ ಉಣ್ಣಾಕ ಆಕತ್ರಿ ಮಾವರು ಹೊಲಕ್ಕೆ ಹೋದಂಗೆ ಕಾಣ್ತಾರೆ ಅತ್ತೀರ ಹುಂಡು ಹೋಗಿದ್ರಿ ಚೌಳಿಕೆ ಪಲ್ಯ ಅದನ್ನ ಮತ್ತು ಸ್ವಲ್ಪ ಸಾರು ಅದನ್ನ ಅಂತಟಗೆ ಮಾಡೀನಿ ರೀ ನಡೀತೈತಗ ಇರಲಿ ತಗೋ ಹಂಗಾರೆ ಮತ್ತು ಜ್ಯೋತಿ ಇದನ್ನು ಬೆಳ್ಳುಳ್ಳಿ ಇನ್ಮೇಲೆ ಬಿತ್ತನೆ ಚಲೋ ಮಾಡ್ಬೇಕು ಬೆಳ್ಳುಳ್ಳಿನ ಅವ ಹಂಗೆ ಚೀಲ ಕಟ್ಟಿಟ್ಟವಿ ಬೇಕಾಸವಾಗ ತಕ್ಕೊಂಡು ಹೊಲದಾಗ ಬಂದ ಉಪ್ಪೀಕ ಒಂದು ದಿವಸ ಹೋಗಿ ಇದಕ್ಕೆ ಹಾಕಿ ಬಂದ್ರೆ ಏನದು ಮರಕ ಇನ್ನೊಂದು ದಿವಸ ಅದಾವಲ್ಲ ಮತ್ತು ಒಂದಿಷ್ಟು ಬಿಡಿಸ್ಕೋಬೇಕು ಅವನ್ನ ಬಿಡಿಸ್ಕೊಳಕ ಮತ್ತು ಪಾರ್ವತಿಗೆ ಗಿರಿಜಾ ಹೋಗಿ ಹೇಳಿ ಬರ್ತಾನೆ ಹೆಂಗೆ ಇವತ್ತು ನಾಳಿಂದ ಬರೋಕೆ ಹೇಳೋಣ ಹೆಂಗೆ ಹಂಗೆ ಮಾಡಕ್ಕೆ ಬರ್ತೈತೆ ರೀ ನಾಳಿಂದ ಮತ್ತು ನಾಳಿಂದ ಹೇಳ್ಬಿಡ್ರಿ ಹೆಂಗಿದ್ರು ಒಂಚೂರು ಬರೋ ಕೊಟ್ಟೈತೆ ಹೆಂಗಿದ್ರು ಮತ್ತು ಮಾಡಕ್ಕೆ ಬರ್ತೈತೆ ನಾಳಿಂದ ಮತ್ತು ಅಡಿಗೆ ಹೋಗ್ಯಾರ ಬರ್ತಾನೆ ಅವ್ರ ಮನೆ ಅಂತೇಳಿ ಆಯ್ತು ತಗೋರಿ ಮತ್ತು ಮಜ್ಜಿಗೆ ಏನಾರ ಕಡಿಲೇನು ರೀ ತೀರ ಮೊಸರು ಗಟ್ಟಿ ಮೊಸರು ಎಂಥ ಚಲೋ ಐತ್ರಿ ಬೇಡ ಇಲ್ಲಿ ನೋಡೋಣ ಸಂಜೆ ಮುಂದೆ ಕಡಿವಂತೆ ಅಂತ ನಿಮ್ಮ ಮಾವನು ಇರ್ತೈತಿ ನಿಮ್ಮ ಮನೆಯೂ ಇರ್ತಾನೆ ಈಗೇನು ಬ್ಯಾಡ ತಗೋ